ಸೊ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಸ್ವಾಗತ. ನಾನು ಯಾರಂತ ಎಲ್ಲರಿಗೂ ಗೊತ್ತಿರಬಹುದು. ಮೋಸ್ಟ್ಲಿ ಬೈಕ್ ಟ್ಯಾಕ್ಸಿ ಚಾಲಕ ಸೈಯದ್ ಸುಹೇಬ್. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಎಲ್ಲರೂ ಏನಾಯ್ತು ಅಂತ ಎಲ್ಲರೂ ಕೇಳ್ತಾ ಇದ್ರು. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ನಿಮಗೆ ಮೊದಲು ಕೂಡ ನಾನು ಹೇಳಿದ್ದೆ. ನಮ್ಮ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದು ಕ್ಲೋಸ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಹೇಳ್ತಾನೆ ಇದ್ದೆ. ಆ ಥರನೇ ಎಲ್ಲರಿಗೂ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಎಲ್ಲರಿಗೂ ಬೇಕೇ ಬೇಕಂತ. ಯಾರೋ ಈ 4 ಜನ ಹೇಳ್ತಾರಂತ ಅವರೆಲ್ಲ ಕೇಳಕ್ಕೆ ಚಾನ್ಸ್ ಇಲ್ಲ. ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿದ್ರೆ ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಜನ ಬುಕಿಂಗ್ ಮಾಡೋರು ಇದ್ದಾರೆ. ಅದೆಲ್ಲ ನೋಡ್ತಾರೆ ಅವರು. ನೋಡಿ, ಜರ್ಜೆ ಇವತ್ತು ಬಂದೇ ಇಲ್ಲ ಹೇಳಕ್ಕೆ ಬಂದೇ ಇರಲಿಲ್ಲ ಅಂತ ಆ ಥರ ನ್ಯೂಸ್ ಬಂದಿದೆ ನಮಗೆ. ನೋಡಿ ಬೈಕ್ ಟ್ಯಾಕ್ಸಿ ಎಷ್ಟೋ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ಜಾಸ್ತಿ ಟೆನ್ಷನ್ ತಗೊಂಡ್ಬೇಡಿ ಬೈಕ್ ಟ್ಯಾಕ್ಸಿ ಏನಾಗತ್ತೆ ಅಂತ. ಬೈಕ್ ಟ್ಯಾಕ್ಸಿ ಕ್ಲೋಸ್ ಮಾಡಿಸಿದ್ರು ಕೂಡ ತಿರ್ಗಾ 10 days ಅಲ್ಲಿ ಓಪನ್ ಮಾಡಿಸ್ತಾರೆ. ನಮ್ಮ ಬೈಕ್ ಟ್ಯಾಕ್ಸಿ ಆ ಥರ. ಅದು ಬೈಕ್ ಟ್ಯಾಕ್ಸಿಯಿಂದ ಎಲ್ಲರಿಗೂ ಸುಲಭ ಆಗುತ್ತೆ ಅದರಿಂದ ಅಂತ ಎಲ್ಲರಿಗೂ ಯೋಚನೆ ಮೈಂಡಲ್ಲಿ ಅವ್ರಿಗೂ ಕೂಡ ಕೂತ್ಕೊಂಡಿದೆ ಬೈಕ್ ಟ್ಯಾಕ್ಸಿ ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕೆ ನಾನು ಹೇಳ್ತೀನಿ ಒಂದೇ ಮಾತು, ನೀವೆಲ್ಲ ಬೈಕ್ ಟ್ಯಾಕ್ಸಿದು ಟೆನ್ಷನ್ ತಗೊಳ್ಳೇಬೇಡಿ ಅಷ್ಟೇ ನಾನು ಹೇಳ್ತೀನಿ. ಬೈಕ್ ಟ್ಯಾಕ್ಸಿದು ಎಷ್ಟು ನೀವು ಎಲ್ಲ ಟೆನ್ಷನ್ ತಗೊಂಡ್ಬಿಟ್ಟು ಓಡಿಸ್ದಿರಾ ಇರ್ತೀರಾ, ನಿಮಗೆ ಮನೆಯವ್ರಿಗೆ ಎಲ್ಲ ಮನೆ ನಡೆಸೋಕ್ಕೆಲ್ಲ ಕಷ್ಟಗಳು ಆಗುತ್ತೆ. ಅದಕ್ಕಿಂತ ಬೆಸ್ಟು ಟೆನ್ಷನ್ನೇ ತೊಗೊಂಡ್ಬೇಡಿ. ಬೈಕ್ ಟ್ಯಾಕ್ಸಿ ಆ್ಯಪಲ್ಲಿ ಯಾವಾಗವರೆಗೂ ನಿಮಗೆ ಕ್ಲೋಸ್ ಆಗಲ್ಲ ಅವಾಗವರೆಗೂ ಮಸ್ತಾಗಿ ಓಡಿಸಿ ಏನು ತೊಂದರೆನೇ ಇಲ್ಲ ಅಂತ ಅಂದ್ಕೊಂಡ್ಬಿಡಿ. ನಾನು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಬೈಕ್ ಟ್ಯಾಕ್ಸಿ ಜೊತೆ ಇನ್ನು ನೀವು ಬೇರೆ ಕೆಲಸ ಬೇಜಾನೈತೆ, ಪಾರ್ಸಲ್ ಹೊಡಿಬೋದು, ಬೈಕ್ ಟ್ಯಾಕ್ಸಿನೂ ಓಡಿಸ್ಬೋದು, ಏನು ಬೇಕೋ ಅದು ಓಡಿಸಿ ಆದರೆ ನೀವು ಟೆನ್ಷನ್ ತೊಗೊಂಡ್ಬೇಡಿ ಏನಕ್ಕೂ ಕೂಡ. ನಾವೆಲ್ಲ ಇದ್ದೀವಿ. ಏನಾದರೂ ಇಲ್ಲಿ ನಿಮಗೆ ಪ್ರಾಬ್ಲಮ್ಮು, ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವ್ರದ್ದು ಜೊತೆ ನೀವೇನಾದರೂ ಸೇರ್ಕೊಂಡ್ಬಿಟ್ರು ಕೂಡ ನಿಮ್ಗೆ ಏನೋ ತೊಂದರೆ ಇದ್ದರೆ ಸಾಕು, ನಿಮಗೆ ಫಸ್ಟು ಬಂದು ಅವರು ಸಪೋರ್ಟ್ ಮಾಡ್ತಾರೆ. ಯಾರಾದರೂ ಹಿಡಿದ್ರೂ ಕೂಡ ಅಷ್ಟೇ. ನಮ್ಮ ಬೈಕ್ ಟ್ಯಾಕ್ಸಿ ಸಲೀಂ ಬೈ ಅವರು ಇದ್ದಾರಲ್ಲ ಅವರು, ಇಲ್ಲಾಂದರೆ ನಮ್ಮದು HSR ಲೆವೆಟಲ್ಲಿ ಕಂಪನಿ ಇದೆಯಲ್ಲ, ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನು, ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೇನೋ ತೊಂದರೆ ಆಯಿತು ಅಂತ ಅಂದ್ಕೊಂಡ್ರೆ ಅವಾಗ ನೀವು ಕಾಂಟ್ಯಾಕ್ಟ್ ಮಾಡಿ. ನೀವು ಏನಾದರೂ ತೊಂದರೆ ಇದ್ದರೆ ಫಸ್ಟು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವರು. ಆ ಥರ ತೊಂದರೆ ಆಗಲ್ಲ ಅಂತ ನನ್ನ ನಂಬಿಕೆ ಐತೆ ನನಗೆ. ಆದರೆ ಆಗಿದ್ರೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವರು. ಆ್ಯಪ್ ಯಾವಾಗವರೆಗೂ ನಮಗೆ ಓಪನ್ ಆಗಿದೆ ಅವಾಗವರೆಗೂ ಎಲ್ಲ ಮಸ್ತಾಗಿ ಓಡಿಸ್ಬೋದು. ಹಂಗೂ ಕೂಡ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ನೀವು ಫಸ್ಟು ಹೋಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ HSR ಲೆವೆಟಲ್ಲಿ ನಮ್ಮ ಕಂಪನಿ ಇದೆ ಅವ್ರನ್ನ ಇದು ಮಾಡಿ, ಇಲ್ಲಾಂದರೆ ನಮ್ಮ ಸಲೀಂ ಬೈ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಇಲ್ಲಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ನಿಮಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಬೈಕ್ ಟ್ಯಾಕ್ಸಿ ಅಂತೂ ಕ್ಲೋಸ್ ಆಗಲ್ಲ ನಾನು ಒಂದೇ ಮಾತು ಹೇಳ್ತೀನಿ. ಅದೇ ಎಲ್ಲರಿಗೂ ಗೊತ್ತು, ಬೈಕ್ ಟ್ಯಾಕ್ಸಿ 1 ಲಕ್ಷ ಜನ ಇಲ್ಲ 2 ಲಕ್ಷ ಜನ ಬೇಡ ಅಂತ ಹೇಳಿದ್ರು ಕೂಡ ದಿಸಕ್ಕೆ ಬರೀ 20 ಲಕ್ಷಕ್ಕಿಂತ ಜಾಸ್ತಿ ಜನ ಬುಕಿಂಗ್ ಮಾಡ್ತಾರಲ್ಲ 20 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದಾರೆ ಬುಕಿಂಗ್ ಮಾಡೋರು. ಅದೆಲ್ಲ ನೋಡ್ತಾರೆ ಅವರು. ಅದೊಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ಟೆನ್ಷನ್ ತಗೊಂಡಿರಾ ಬೈಕ್ ಟ್ಯಾಕ್ಸಿ ಏನಾಗತ್ತಂತ ಮಾತ್ರ ಕೇಳಲೇಬೇಡಿ. ಆ್ಯಪಲ್ಲಿ ಕ್ಲೋಸ್ ಆಗಬೇಕದು, ಅವಾಗವರೆಗೂ ಮಸ್ತಾಗಿ ಓಡಿಸ್ತಾನೆ ಇರಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ತೀನಿ ಬೈಕ್ ಟ್ಯಾಕ್ಸಿ ಚಾಲಕ, ಗೊತ್ತಿರ್ಬೋದು ನಿಜ ಹೇಳ್ತಾರದು ಇದು ಮಾತು. ಇದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಆ್ಯಪಲ್ಲಿ ಯಾವಾಗವರೆಗೂ ಕ್ಲೋಸ್ ಆಗಲ್ಲ ಅವಾಗವರೆಗೂ ನಾನು ಮಸ್ತಾಗಿ ಓಡಿಸ್ತೀನಿ ಅಂತ ಓಡಿಸ್ತಾನೆ ಇರಿ. ಅಕಸ್ಮಾತ್ ಆ್ಯಪಲ್ಲಿ ಕೂಡ ಕ್ಲೋಸ್ ಆಗಿದ್ರು ಕೂಡ 1 ತಿಂಗಳು ವೆಯ್ಟ್ ಮಾಡ್ಕೊಳ್ಳೋಣ. 1 ತಿಂಗಳಾದ್ಮೇಲೆ ಓಪನ್ ಮಾಡಿಸ್ಲೇಬೇಕು ಅವರು. ಬೈಕ್ ಟ್ಯಾಕ್ಸಿ ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ ಗೊತ್ತಾಗುತ್ತೆ ಅವರಿಗೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.